ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಇಲ್ಲೊಬ್ರು ಮಹಾನ್ ಭಾವರು ಏನೋ ಒಂದು ಮಾತನ್ನ ಹೇಳ್ತಾ ಇದಾರೆ, ಅದನ್ನ ಕೇಳ್ಕೊಂಬನ್ನಿ, ಆಮೇಲೆ ನಾನು ಮಿಕ್ಕಿದ್ ಮಾತಾಡ್ತೀನಿ. ಹೊರ ರಾಜ್ಯದ ಅತಿಥಿಗಳನ್ನ ನೀವು ಯಾವ ರೀತಿ ಕಾಣಿಸ್ಕೊಂತೀರಾ ನಾನ್ ನೋಡಿದೀನಿ. ನಾನ್ ಡೆಲ್ಲಿಗೆ ಹೋದಾಗ ಯಾರು ಕೂಡ ನನಗೆ ಅಲ್ಲಿ ಹಿಂದಿನಲ್ಲಿ ಮಾತಾಡೋ ಅಂತ ಯಾರು ನನ್ನ ಮೇಲೆ ಗಲಾಟೆ ಮಾಡಲ್ಲ. ಭ್ರಮೆ. ನಾನು ಇಂಗ್ಲಿಷ್ ಅಲ್ಲೇ ಮಾತಾಡ್ತೀನಿ. ಡೆಲ್ಲಿಗೆ ಹೋದ್ರೆ ಯಾವ ಆಟೋ ಡ್ರೈವರು ನನ್ನನ್ನ ಹಿಂದಿನಲ್ಲಿ ಮಾತಾಡೋ ಅಂತ ಗಲಾಟೆ ಮಾಡಲ್ಲ. ನಾನ್ ಮಹಾರಾಷ್ಟ್ರಕ್ಕೆ ಹೋದ್ರೆ ಬಾಂಬೆಗೆ ಮುಂಬೈಗೆ ಹೋಗ್ತಾ ಇರ್ತೀನಿ. ಯಾವ ಆಟೋ ಡ್ರೈವರು ಮರಾಠಿನಲ್ಲಿ ಮಾತಾಡೋ ಅಂತ ನನ್ನ ಮೇಲೆ ಗಲಾಟೆ ಮಾಡಲ್ಲ. ನನ್ ಮೇಲೆ ಹಣೆ ಇಟ್ಟು ಕೇಳಿದ್ರಲ್ಲ, ಲಾಯರ್ ಜಗದೀಶ್ ಅವ್ರು ಹೇಳಿದ್ನ, ಅವರು ಒಂದು ಮಾತು ಸತ್ಯ ಹೇಳಿದ್ರು. ಯಾವಾಗ ಒಂದು ನಾರ್ತ್ ಇಂಡಿಯನ್ಸ್ ಕಸ್ಟಮರ್ಸು ದುಡ್ಡು ಕೊಡಲ್ಲ, ಇನ್ನೊಂದೇನೋ ಇಲ್ಲಿಗೆ ಎಷ್ಟಾಯ್ತು ಬಿಲ್ಲು, ಮೀಟ್ರ್ ಯಾಕೆ ಹಾಕಿಲ್ಲ, ಹಂಗೆ ಹಿಂಗೆ ಅಂತ ವಾದ ಮಾಡಿದಾಗ ಕನ್ನಡನ ಇವರು ಕೆಲವು, ನಾನು ಮತ್ತೆ ಹೇಳ್ತೀನಿ, ಕೆಲವು ಆಟೋ ಡ್ರೈವರ್ಸ್ಗಳು ಕನ್ನಡ ಭಾಷೆನ ಎತ್ಕೊಂಡು ಸುಲಿಗೆ ಮಾಡೋಕ್ಕೆ ಟ್ರೈ ಮಾಡಿದರೆ. ಇದು ಲಾಯರ್ ಜಗದೀಶ್ ಅವ್ರು ಹೇಳಿದ್ದು ನಿಜ. ಆದರೆ ಲಾಯರ್ ಜಗದೀಶ್ ಅವರೇ, ನಿಮ್ಗೆ ಗೊತ್ತಿರಲಿ, ನೀವು ಒಂದು ಮಾತು ಹೇಳಿದ್ರಿ, ಡೆಲ್ಲಿಗೆ ಹೋದ್ರೆ ನೀವು ಅವರು ಏನು ಹಿಂದಿ ಮಾತಾಡೋ ಅಂತ ಕೇಳಲ್ಲ, ಇಂಗ್ಲೀಷಲ್ಲಿ ಮಾತಾಡೋ ಅಂತ ಹೇಳ್ತಾನೆ. ಏನೋ ಅವ್ರೇನು ಆಕ್ಸ್ಫರ್ಡಿಂದ ಓದ್ಕೊ ಬಂದವ್ರ ಎಲ್ರೂ? ರೇ ಸ್ವಾಮಿ, ಅವರೆಲ್ಲ ಓದಿದ್ರೆ ಆಟೋ ಓಡಿಸ್ತಾ ಇರಲಿಲ್ಲ. ತುಂಬ ಜನಕ್ಕೆ ಇಂಗ್ಲೀಷ್ ಬರಲ್ಲ. ಒಂದು ಹೇಳ್ಬೇಕಾದ್ರೆ ಒಂದು ಫೋರ್ಸಲ್ಲಿ ಏನೇನೋ ಹೇಳ್ಬಿಡೋದಲ್ಲ, ಅರ್ಥ ಆಯ್ತಾ? ನೀವು ಇನ್ನೊಂದೇನು ಹೇಳಿದ್ರಿ, ಬಾಂಬೆಗೆ ಹೋಗ್ತೀನಿ, ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಮರಾಠಿ ಯಾರು ಮಾತಾಡಲ್ಲ ಅಂತಾನೆ. ರೇ ಸ್ವಾಮಿ, ಮರಾಠಿತ್ ಬೋಲ್ನ ಅಂತಾನೆ ಅವ್ರು ನಿಮಗೆ ಕೇಳೋದು ಫಸ್ಟು. ನೀವು ಬೇರೆ ಭಾಷೆ ಮಾಡಿದ್ರೆ ಅಲ್ಲಿ ನಿಮ್ಮನ್ನ ಕ್ಯಾರೆ ಅಂತಾನು ಕೇಳಲ್ಲ. ಸ್ವಲ್ಪ ವಾಸ್ತವನ ತಿಳಿಸಿ ಜನಕ್ಕೆ. ಏನು ಹೇಳಿ, ವಾಸ್ತವನ ತಿಳಿಸಿ. ಅಲ್ಲಿದ್ನ ನೀವು ಏನು ತುಂಬ ವೈಭವೀಕರಿಸಕ್ಕೆ ಹೋಗ್ಬಿಟ್ಟು ನಮ್ದನ್ನ ಇಲ್ಲಿ ನೀವೇ ಕಡಿಮೆ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಮರಾಠಿತ್ ಬೋಲ್ನ ಅಂತಾನೆ ಅಲ್ಲಿ ಮಾತಾಡ್ತಾರೆ ಹೊರತು ಅವ್ರು ನೀವು ಹಿಂದಿ ಮಾತಾಡಿದ್ರು ಕೇರ್ ಮಾಡಲ್ಲ. ಮರಾಠಿಲೇ ಮಾತಾಡೋ ಅಂತ, ಅದನ್ನೇ ಅವ್ರ ಭಾಷೆಯಲ್ಲಿ ಮರಾಠಿತ್ ಬೋಲ್ನ ಅಂತ ಹೇಳ್ತಾರೆ. ಡೆಲ್ಲಿಲಿ ಹೋದ್ರೆ ನಿಮ್ಗೆಲ್ಲ ಇಂಗ್ಲೀಷ್ ಮಾತಾಡ್ಬಿಡಲ್ಲ. ಯಾಕೆ? ಅಲ್ಲಿ ಇದಿದೆ ಅಂತ ಅಂದ್ಬಿಟ್ಟ, ಸೆಂಟರ್ ಆಫ್ ಪಾಲಿಟಿಕ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂತನಾ? ಸ್ವಾಮಿ, ಕರ್ನಾಟಕದಲ್ಲೇನೆ ಎಲ್ಲ ಭಾಷೆಗಳನ್ನೂ ಮಾತಾಡೋ ಆಟೋ ಡ್ರೈವರ್ಗಳಿರೋದು ಇಲ್ಲೇ. ಅರ್ಥ ಆಯ್ತಾ? ಮಾತಾಡ್ತೀವಿ, ಡ್ರೈವರ್ಸ್ ಮಾತಾಡ್ತಾರೆ, ಆದರೆ ನಮ್ಮತನ ನಮ್ಮ ಭಾಷೆನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ಈ ಥರ ಹೇಳ್ತಾರೆ. ಮತ್ತು ಇನ್ನೊಂದು, ನೀವು ಹೇಳ್ತಾ ಇರೋದು ಏನು ಗೊತ್ತಾ? ಅತಿಥಿ ದೇವೋಭವ ಅಂತ ಹೇಳಿದ್ರಲ್ಲ ಸ್ವಾಮಿ, ಅತಿಥಿ ದೇವೋಭವನ ಅದು ಯಾರು ಗೊತ್ತಾ? 1 ವರ್ಷ ಮಿನಿಮಮ್ ಇದ್ದು ಕನ್ನಡ ಕಲೀಲಿಲ್ವಲ್ಲ, ಕನ್ನಡ ಮಾತಾಡಲ್ವಲ್ಲ, ಅವ್ರಿಗೆ ಅತಿಥಿ ದೇವೋಭವ ಅಂತ ನಿಮ್ಗೆ ಅತಿಥಿ ಸತ್ಕಾರ ಮಾಡ್ಬೇಕು ಅವ್ರಿಗೆ? ನೆವರ್. ಯಾಕೆ? ನೀವೇನಾದ್ರೂ 1 ವರ್ಷ ಡೆಲ್ಲಿಲೋ ಮುಂಬೈಲೋ ಇದ್ದಿದ್ರೆ ನೀವು ಆ ಭಾಷೆನ ಕಲೀಲಿಲ್ಲ ಅಂದ್ರೆ ನಿಮ್ಮನ್ನ ಬಿಡ್ತಾರೆ ಅನ್ಕೊಂಡಿದ್ದೀರಾ? ನೆವರ್. ನೀವೊಬ್ರು ಲಾಯರು, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಮ್ಯಾನಿಪುಲೇಟ್ ಮಾಡಕ್ ಹೋಗ್ಬೇಡಿ, ಮಿಸ್ಲೀಡ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? 1 ವರ್ಷದಿಂದ ಇಲ್ಲೇ ತಿಂದು, ಇಲ್ಲೇ ಹೇತು, ಇಲ್ಲೇ ಉಚ್ಚಿ ಎಲ್ಲ ಮಾಡೋ ನನ್ನ ಮಕ್ಕಳಿಗೆ ನಾವು ಪ್ರೀತಿಯಿಂದನೇ ಹೇಳ್ತಾ ಇರೋದು. ನಾವೇನು ಗಲಾಟೆ ಮಾಡೇನು ಕೇಳ್ತಾ ಇಲ್ವಲ್ಲ, ಪ್ರೀತಿಯಿಂದನೇ ಫಸ್ಟ್ ಹೇಳ್ತೀವಿ. ಕಲಿಯಲ್ಲ, ಕನ್ನಡ ಬರಲ್ಲ, ಒಂದು ಬ್ಯಾಂಕಲ್ಲಿ ನೋಡಿದ್ರಲ್ಲ ಅಮ್ಮ, ಕನ್ನಡ ಮಾತಾಡಲ್ಲ, ಏನು ಮಾಡ್ಕೋತೀಯ ಹೋಗೋ ಅನ್ನೋ ಲೆವೆಲ್ಗೆ ಅವ್ರನ್ನ ಬಿಟ್ಕೊಂಡಿದೀವಿ ನಾವು ಒಳಗಡೆ. ನಮ್ಮ ವಿಷ್ಣು ದಾದ ಹೇಳ್ದಂಗೆ, ಏನೋ ಹೊರಗಡೆಯಿಂದ ಬಂದಿದ್ದೀರ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿಟ್ಟು ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ರಂತೆ ಬದುಕಲಿ. ಕನ್ನಡಿಗರು ಹೆಂಗೆ ಅಂದ್ರೆ ಬಿಟ್ಟು ಆಮೇಲೆ ಹೊಡಿತೀವಿ. ಸೊ ಫಸ್ಟ್ ಬಿಡ್ತೀವಿ, ಕಲೀರಿ ಮುಚ್ಕೊಂಡು ಅಂತ ಪ್ರೀತಿಯಿಂದ ಹೇಳ್ತೀವಿ. ನಾವು ತುಂಬಾನೇ ರಿಕ್ವೆಸ್ಟ್ ಇಂದ ಕೇಳ್ಕೋತೀವಿ. ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕೆ ಶುರು ಮಾಡಿದೀರಾ. ಆದ್ರೆ ಮುಕ್ಕಾಲ್ ಭಾಗ ಜಾಗನ ಇದನ್ನ ಮಾಡಲ್ಲ ನಾರ್ತ್ ಇಂಡಿಯನ್ಸು. ಚಪಾತಿ ನನ್ನ ಮಕ್ಕಳು ಈ ಕೆಲಸ ಮಾಡಲ್ಲ. ನೀವು ಡೆಲ್ಲಿಗೆ ಹೋದ್ರೆ ಅವರು ಇಂಗ್ಲೀಷಲ್ಲಿ ಮಾತಾಡ್ಬಿಡ್ತಾರೆ. ಮುಂಬೈಲಿ ರೀ ಸ್ವಾಮಿ, ಯಾರ ಕತೆ ಹೇಳ್ತಾ ಇದ್ರೆ ಅವನ್ನೆಲ್ಲ? ನೀವು ಒಂದು ಉನ್ನತ ಸ್ಥಾನದಲ್ಲಿರೋರು ಹೇಳ್ತಾ ಇರ್ತೀರಲ್ಲ, ಅವಾಗ ನಾವೇ ಹೇಳ್ಬಿಡ್ತೀವಿ. ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ನೀವು ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಬೇಕು. ಹೌದು, ತುಂಬಾ ಒಂದು ಹೋರಾಟಗಳು, ಒಳ್ಳೆ ಹೋರಾಟಗಳು ಮಾಡ್ತಾ ಇದ್ರೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಭ್ರಮೆ. ಆದ್ರೆ ಇನ್ನೊಂದನ್ನ ಭಾಷೆನ ವೈಭವೀಕರಿಸಕ್ ಹೋಗಿ, ಇನ್ನೊಂದು ಜಾಗನ ನೀವು ತೋರ್ಸಕ್ ಹೋಗಿ ನಮ್ತನನ ಕಮ್ಮಿ ಮಾಡ್ದಂಗಿದೆ ಇದರಲ್ಲಿ. ಮತ್ತೆ ಕೆಲವೊಂದು ಆಟೋ ಡ್ರೈವರ್ಸ್, ಹೌದು ನಿಜ, ಯಾವಾಗನ ಏನೊಂದು ಕರೆಕ್ಟಾಗಿ ನೀವು ಮೀಟ್ರ್ ಯಾಕೆ ಹಾಕಿಲ್ಲ, ಇಷ್ಟು ಯಾಕೆ ಆಯಿತು ಅಂತ ಕೇಳಿದಾಗ ಆ ಒಂದು ಇದಕ್ಕೋಸ್ಕರ ಕನ್ನಡ ಬಳಸೋದು ತಪ್ಪು. ನಾನೆಲ್ಲ ಆಟೋ ಡ್ರೈವರ್ ಅಂತ ಹೇಳ್ತಾ ಇಲ್ಲ, ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಕೆಲವು ಆಟೋ ಡ್ರೈವರ್ಸ್ ಅಷ್ಟೇ. ಇವ್ರುಗಳು ತಿದ್ಕೋಬೇಕು. ಮತ್ತು ನಮ್ಮ ಆಟೋ ಬಾಂಧವರು ಏನಿದ್ದಾರೆ, ದಯವಿಟ್ಟು ನೀವು ಇಂಥವ್ರಿಗೆ ಬುದ್ಧಿ ಮಾತು ಹೇಳ್ಬಿಟ್ಟು, ಹೌದು ಅತಿಥಿ ಸತ್ಕಾರ ನಾವು ಮಾಡಬೇಕು, ಅತಿಥಿ ದೇವೋಭವ, ನಮಗೆ ಬಂದವ್ರಿಗೆ ನಾವು ಪ್ರೀತಿಯಿಂದ ಕನ್ನಡ ಕಳ್ಸೋಣ.
ದಬ್ಬಾಳಿಕೆಯಿಂದ ಏನೂ ಮಾಡೋಕ್ಕಾಗಲ್ಲ ಸ್ವಾಮಿ. ಪ್ರೀತಿ ಕೊಟ್ರೆ ಏನ್ ಸಿಗುತ್ತೆ? ವಾಪಸ್ ಪ್ರೀತಿ ಸಿಗುತ್ತೆ. ನೀವು ಇಲ್ಲಿ ದಬ್ಬಾಳಿಕೆ ಮಾಡಿದ್ರೆ ಏನಾಗುತ್ತೆ? ವಾಪಸ್ ರಿಟರ್ನೇ ಆಗುತ್ತೆ ಏನಾದ್ರೂ. ಬೇಡ, ಬಂದವ್ರಿಗೆ ಪ್ರೀತಿಯಿಂದ ನಾವು ಕಳ್ಸೋಣ. ಯಾಕಂದ್ರೆ ಈಗ ನಾನಿರೋ ಜಾಗದಲ್ಲಿ ಅಷ್ಟೇ ತುಂಬಾ ಜನ ಹಿಂದಿ ಹೊಲಗಳಿದ್ದಾರೆ. ನಾನು ಪ್ರೀತಿಯಿಂದನೇ ಫಸ್ಟ್ ಹೇಳ್ತೀನಿ, ನೋಡ್ರಪ್ಪ ಕಲ್ತ್ಕೊಳ್ಳಿ ಕನ್ನಡನ, ಕಲಿಬೇಕು ಇರೋ ಜಾಗದಲ್ಲಿ, ನೀವು ಬಂದು 1 ವರ್ಷದ ಮೇಲಾಗಿದೆ ಅಂತ ಹೇಳ್ತೀವಿ. ಹೋಗ್ತಾ ಹೋಗ್ತಾ ಕಲೀಲಿಲ್ಲ ಅವ್ನ ಭಾಷೆನ ಅಂತಂದಾಗ ನಾನೇ ತಿರ್ಗಿ ಸುಗಿತೀವಿ, ನನ್ನ ಮಕ್ಕಳ ಬಂದು ಇಲ್ಲೇ ತಿಂತೀರಾ, ಇಲ್ಲೇ ಉಚ್ತೀರಾ, ನಿಮ್ಗೆ ಕಲಿಯೋಕ್ಕೇನು ಅಂತ. ಬಟ್ ಫಸ್ಟ್ ಪ್ರೀತಿಯಿಂದ ಹೇಳಿ, ದಬ್ಬಾಳಿಕೆ ಬೇಡ, ಯಾರ ಮೇಲೂ ದಬ್ಬಾಳಿಕೆ ಬೇಡ. ದಬ್ಬಾಳಿಕೆ ಮಾಡಿ ಈ ತರ ಎಲ್ಲ ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು ಬೇಡ. ಮತ್ತೆ ಜಗದೀಶ್ ಅವರೇ, ಬೇರೆದನ್ನ ನೀವು ಏನೋ ಹೈಪ್ ಮಾಡಿ ತೋರ್ಸಕ್ ಹೋಗಿ ನಮ್ದನ್ನ ಏನೋ ಒಂದು ಇದು ಅನ್ನೋದು ನನ್ಗೇನೋ ಸರಿ ಅಂತ ಅನ್ನಿಸ್ಲಿಲ್ಲ. ಸ್ನೇಹಿತರೆ, ನಿಮ್ಗೇನ್ ಅನ್ಸುತ್ತೆ? ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಯಾರೇ ಹೊರಗಡೆ ಬಂದಿರೋರ್ಗಾದ್ರೂ ಫಸ್ಟ್ ಪ್ರೀತಿಯಿಂದ ಹೇಳಿ. ಕೇಳಲಿಲ್ಲ ಅಂದ್ರೆ ಇದ್ದೇ ಇದೆ, ನಾವೇನೂ ಮಾಡೋಕ್ಕಾಗಲ್ಲ. ಫಸ್ಟ್ ರಿಕ್ವೆಸ್ಟ್ ಮಾಡ್ತೀವಿ, ಗೊತ್ತಲ್ಲ. ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ಸೊ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್.